ಓಕೆ ಓಕೆ ವೀಕ್ಷಕರೇ, ತುಂಬಾ ರಾಜಕೀಯ ಮಾತಾಡ್ಬಿಟ್ವಿ. ಬನ್ನಿ ಅವ್ರ ಮನೆ ಒಳಗಡೆ ನಿಮ್ಮನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತೀನಿ. ಬನ್ನಿ ಸರ್, ಹೋಗೋಣ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ಎಂಟರ್ ಆದ ತಕ್ಷಣ ಮನೆಯಲ್ಲೇ ಡ್ಯೂಪ್ಲೆಕ್ಸ್ ತರ ಮಾಡ್ಕೊಂಡಿದ್ದಾರೆ. ಲಿಫ್ಟ್ ಯೂಸ್ ಮಾಡೋಣ. ನಾವ್ ಲಿಫ್ಟ್ ಬನ್ನಿ ಹೋಗೋಣ. ಬಟ್ ಏನ್ ಗೊತ್ತಾ ಸರ್, ನಾನು ಆಕ್ಚುಲಿ ತುಂಬಾ ಕಡೆಗಳಲ್ಲಿ ಸರ್ಚ್ ಮಾಡ್ತಿದ್ದೆ, ರಮೇಶ್ ಗೌಡ್ರು ಎಲ್ಲಾದ್ರೂ ಇಂಟರ್ವ್ಯೂ ಕೊಟ್ಟಿದಾರಾ ಅಂತ. ಯಾಕೆ ಸರ್ ಇಂಟರ್ವ್ಯೂ ಕೊಟ್ಟಿಲ್ಲ ಯಾರಿಗೂ ಜಾಸ್ತಿ? ನಾನೇನ್ ಇಂಟರ್ವ್ಯೂ ಚಿಟ್ ಚಾಟ್ಸ್ ಕೊಟ್ಟಿದೀರಿ ಅಷ್ಟೇ. ನಾನೇನ್ ಯಾವತ್ತು ಎಲ್ಲ ಇದ್ದವಾಗ ಗೊತ್ತಲ್ವಾ, ಈ ಏನೋ ಪಾರ್ಟಿದು ಅದು ಇದು ಬಂದವಾಗ ಓಕೆ ಅದು ಇದ್ ಮಾಡ್ತೀವಿ. ಓಕೆ, ಸೊ ಈಗ ಫಸ್ಟ್ ಫ್ಲೋರಿಗೆ ಬಂದಿದೀವಿ. ಫಸ್ಟ್ ಫ್ಲೋರ್ ಅಲ್ಲಿ ಫ್ಯಾಮಿಲಿ ಫ್ಲೋರ್ ಇದೆ ಆಕ್ಚುಲಿ. ಸೊ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಮನೇನ. ಸರ್, ಎಷ್ಟು ವರ್ಷಗಳ ಕನಸಾಗಿತ್ತು ಈ ತರದೊಂದು ಭವ್ಯ ಬಂಗ್ಲೆನ್ ಮಾಡ್ಬೇಕು ಅನ್ನೋದು? ಏನು ಕನಸೇನಿಲ್ಲ, ಎಲ್ಲಾರ್ಗು ಸಹ ಒಂದು ಮನೆ ಅಂತಂದ್ರೆ ಕಟ್ಟಬೇಕು ಅಂತೇಳಿ ಇರ್ತದೆ. ನಮ್ಗೇನ ಅಂದ್ರೆ ಮನೆ ಕಟ್ಲಿಕ್ಕೆ ಜಾಗಗಳು ಬಹಳಷ್ಟಿದ್ವು. ಹೌದು. ಆದ್ರೆ ಇಲ್ಲಿ ಲೇಔಟ್ ಅಲ್ಲಿ ಇಲ್ಲೇನಪ್ಪಾ ಅಂತಂದ್ರೆ ನಮ್ದು ಇನ್ನೂ ಬಹಳಷ್ಟು ಜಾಗಗಳಿದೆ. ಓಕೆ, ಬಟ್ ಇಲ್ಲಿ ನಮ್ಗೇನಂತಂದ್ರೆ ಇಲ್ಲಿ ಟ್ರಾಫಿಕ್ ಇರೋದಿಲ್ಲ. ಕರೆಕ್ಟ್. ಪಕ್ಕಾ ರೆಸಿಡೆನ್ಷಿಯಲ್ ಇಲ್ಲಿ ಯಾವ್ದು ನೀವು ಹೊರಗಡೆ ನಿಂತ್ಕೊಂಡ್ರು ನೀವು 1 ಅವರ್ ಇದ್ರು ಇಲ್ಲ ನನ್ನ ಮನೆಗೆ ಈ ಸುತ್ತು ಪಕ್ಕದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಬರ್ತಕ್ಕಂತ ವೆಹಿಕಲ್ಸ್ ಅಷ್ಟೇ ಬರ್ತವೆ, ಬೇರೆ ಯಾರು ಬರಲ್ಲ. ಯಾಕಂದ್ರೆ ಇದು ಡೆಡ್ ಹ್ಯಾಂಡ್ ಇದು. ಓಕೆ, 2 ಎಕರೆ ಎದುರುಗಡೆ ಪಾರ್ಕ್ ಆಗ್ತದೆ ಈಗ. ಅಂದ್ರೆ ಅದು ಇದಿದೆ, ಅದನ್ನ ನೀವು ನೋಡಿ. ಅದು ಬೆಳಗ್ಗೆ ಇದ್ರೆ ಇವತ್ತು 2 ಎಕರೆ ಅದ್ ಲೈಫ್ ಲಾಂಗ್ ಏನು ಬರೋದಿಲ್ಲ. ಅದು ಡೆಡ್ ಹ್ಯಾಂಡ್, ಅದು ಒಂಥರ ಪಾರ್ಕ್ ಇದ್ದಂಗೆ ಅದು. ಸೂಪರ್. ಅದ್ ಸುಮಾರು ಅದೇನಪ್ಪಾ ಅಂತಂದ್ರೆ ಮರ. ನೀವು ಬೆಳಗ್ಗೆ ಎದ್ರೆ 5 ಗಂಟೆಗೆ ಎಲ್ಲಾ ಪಕ್ಷಿಗಳು ಇರ್ತಾವಲ್ಲಿ. ಎಲ್ಲಾ ಪಕ್ಷಿಗಳು ಅಂದ್ರೆ ಸಿಟಿಯಲ್ಲೂ ಹಳ್ಳಿ ನೇಚರ್ ನ ಸೆಲೆಕ್ಟ್ ಮಾಡ್ಕೊಂಡಿದೀರಿ. ಆಮೇಲೆ ನಂದೇನ್ ಈಗ ನೀವೇನ್ ಇಂಟ್ರೂ ಮಾಡಕ್ ಬಂದ್ರಲ್ಲ, ಇದೇನೋ ಮೇಕಪ್ ಹಾಕೊಬೇಕು, ಪೌಡರ್ ಹಾಕೊಬೇಕು. ಇದು ಇವಾಗ ನಂದು ಟೆಂಪಲ್ ಹೋಗಿದ್ದೆ ಬೆಳಿಗ್ಗೆ. ಆಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ಒಳ್ಳೆ ದಿವಸ ಅಂತೇಳಿ ಇವತ್ತು ಶನಿಮಹಾತ್ಮನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇನ್ನೊಂದ್ ಯಾವ್ದೋ ಒಂದು ನಮ್ಮ ಬಂಡಿಕಾಳಿಯಮ್ಮ ದೇವಸ್ಥಾನ, ಅಲ್ಲಿ ಯಾರ ಕರೆದಿದ್ರು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಸೀದಾ ಬಂದವಾಗ ಅಷ್ಟೊತ್ತಿಗೆ ನೀವು ಸಿಕ್ರಿ. ಇದು ಮಾಡ್ಬೇಕಂತ ನಮ್ಮ ಹುಡುಗರು ಆಯ್ತು ಬನ್ರಿ ಅಂತಂದೆ. ನೀವು ಬರ್ದಾಗ ನಾನು ಊಟ ಮಾಡ್ತಿದ್ದೆ, ಊಟ ಮಾಡಿ ಬಂದೆ ಅಷ್ಟೇನೆ. ಅದರ್ವೈಸ್ ಏನ್ ನನ್ಗೇನು ಆ ರೀತಿ ನನ್ ಈಗಲ್ಲ, ಮುಂಚೆಯಿಂದನು ನಮ್ಗೇನು ಈ ಬಟ್ಟೆ ಕ್ರೇಜ್ ಆಗ್ಲಿ, ಒಳ್ಳೆ ಸೂಟ್ ಹಾಕೊಂಡೇ ಬರ್ಬೇಕು ಅದೇನಿಲ್ಲ. ಅದು ಏನ್ ನಮ್ದೇನ್ ಆ ರೀತಿ ಮುಂಚೆಯಿಂದ ನಂದೇನ್ ಆತರ ನಂದೇನ್ ನೇಚರ್ ಅಲ್ಲ. ಬಹಳ ಜನ ಹೇಳ್ತಾರೆ ನೀವ್ ಹಂಗಿರ್ಬೇಕು, ನೀವು ಗ್ಲಾಸ್ ಹಾಕೊಬೇಕು, ನೀವು ಎಲ್ಲ ಏನಿದೆ ಒಳ್ಳೆ ಬ್ರಾಂಡೆಡ್ ಹಾಕಬೇಕು ಅಂತ. ನಾನೇನ್ ದಿನ ಬೇಕಾರೆ ವೆಹಿಕಲ್ಸ್ ಎಲ್ಲಾ ವೆಹಿಕಲ್ಸ್ ಇದಾವೆ, ಒಂದ್ 10 ವೆಹಿಕಲ್ ಇದಾವೆ. ನಾವಿರೋದ್ 4 ಜನ, 10 ಕಾರ್ ಇದೆ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಮನೆಯವ್ರಿಗಾದ್ರೂ ಸ್ವಲ್ಪ ಈ ಕಾರು, ಒಳ್ಳೆ ಕಾರು ಅದು ಇದು ತಗೊಬೇಕು ಅಂತ ಹೇಳಿ. ಕರೆಕ್ಟ್. ಇನ್ನು ನನಗೇನ್ ಆತದ್ದು ಹುಚ್ಚಿಲ್ಲ. ನನ್ಗೇನ್ ಯಾವ್ದಾದ್ರು ಆದ್ರೂ ಓಕೆ. ಬಟ್ ಎಲ್ಲಾ ಗಾಡಿ ಇದೆ, ಓಡಾಡ್ತೀವಿ. ಬೆಂಜಿನ್ ಎಲ್ಲ ಓಡಾಡ್ತೀವಿ. ಬಟ್ ಎಲ್ಲಾ ವೆಹಿಕಲ್ ನನ್ ವೈಫೇ ಗಿಫ್ಟ್ ಕೊಟ್ಟಿರ್ತಕ್ಕಂಥ. ಒಂದೊಂದ್ ವರ್ಷ ಒಂದೊಂದು ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಮೊನ್ನೆ ಬರ್ತ್ಡೇಗೂ ನಾನು ಹೇಳ್ತಿದ್ದೆ, ನೆಕ್ಸ್ಟ್ ಇಂದ ನಾನು ಬರ್ತ್ಡೇನೆ ಆಚರಣೆ ಮಾಡಲ್ಲ. ಹೇಳ್ತಿದ್ದೆ ಯಾವ ಕಾರಣಕ್ಕೂ ನೆಕ್ಸ್ಟ್ ನಾನು ಇದ್ರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಹಾಕ್ಬಿಟ್ಟು ಬರ್ತ್ಡೇ ನಾನ್ ನೋಡ್ದೆ. ಏನು ನಮ್ ಹುಡುಗರೆಲ್ಲ ಬರ್ತಾರೆ, ಎಲ್ರು ಬರ್ತಾರೆ, ಏನೋ ಒಂದು ಹಾರ ತಗೊಂಡ್ಬರ್ತಾರೆ, ಎಲ್ಲ ಅಭಿಮಾನಕ್ಕೆ ಕೇಕ್ ತಗೊಂಡ್ಬರ್ತಾರೆ, ಕಟ್ ಮಾಡ್ತಾರೆ. ಆದ್ರೆ ನಾನ್ ನೋಡಿದ್ದು ನಿಜಕ್ಕೂ ಸಹ ನಾನು ಇದನ್ನೆಲ್ಲ ಈ ಆಡಂಬರ ಬಿಟ್ಟು, ಏನೋ ನಾವು ರಾಜಕಾರಣದಲ್ಲಿ ಇದ್ವಿ, ಆಯ್ತು ಮನೆ ಮಟ್ಟಿಗೆ ಒಂದ್ ಕೇಕ್ ಗೀಕ್ ಮಕ್ಳು ಬಿಡಲ್ಲ, ಹೆಂಡತಿ ಮಕ್ಳು ಕಟ್ ಮಾಡಿಸ್ತಾರೆ ಅಂತ ಇಟ್ಕೊಳ್ಳಿ. ಯಾರು ನಮ್ಮ ಅಭಿಮಾನ ಇದು ಏನೆಲ್ಲ ಮಾಡ್ತಾರಲ್ಲ ಅದನ್ನ ಅವತ್ತು ಅನಾಥಾಶ್ರಮಕ್ಕೋ ಅಥವಾ ಈ ಹಾಸ್ಪಿಟ್ಲ್ಗಳಿಗೋ ಅದೇ ದುಡ್ಡನ್ನ ಅಲ್ಲಿ ಹಣ್ಣು ಇನ್ನೊಂದು ಮತ್ತೊಂದು ಊಟ ಕೊಟ್ರೆ ಅದೇ ನಮ್ಗೆ ಶ್ರೇಯಸ್ಸು, ಅವ್ರಿಗೂ ಒಳ್ಳೇದು, ನಮ್ಗೂ ಒಳ್ಳೇದು. ಇದನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಓಕೆ,